ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಬೆಳಗ್ಗೆನೇ ಎದ್ದು ರಂಗೋಲಿ ಬಿಡಿಸೋದ್ರಿಂದ ನಮ್ಮ ದಿನ ಸ್ಟಾರ್ಟ್ ಆಯಿತು. ಹೌದು, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಏನು ಸ್ಪೆಷಲ್ಲು ಅಂತ. ಇವತ್ತು ಯುಗಾದಿ ಹಬ್ಬ, ನಮ್ಮೆಲ್ಲರಿಗೂ ಹೊಸ ವರ್ಷ. ಯುಗಾದಿ ಹಬ್ಬ ಹಿಂದೂ ಪುರಾಣಗಳಲ್ಲಿ ವಿಶೇಷ ಹಬ್ಬವಾಗಿ ಒಂದು ಸ್ಥಾನ ಗಳಿಸ್ಕೊಂಡಿದೆ. ಯುಗಾದಿ ಹಬ್ಬನ ನಾವು ಭಾರತಾದ್ಯಂತ ಎಲ್ಲ ಕಡೆನೂ ಆಚರಿಸ್ತಾರೆ. ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮತ್ತು ಮಹಾರಾಷ್ಟ್ರದಲ್ಲೂ ಆಚರಿಸ್ತಾರೆ. ಆದರೆ ವಿವಿಧ ಹೆಸರುಗಳಲ್ಲಿ ಆಚರಿಸ್ತಾರೆ. ಮತ್ತು ಇನ್ನೊಂದೇನೆಂದರೆ ಯುಗಾದಿ ಹಬ್ಬವು ಹಿಂದೂ ಪುರಾಣಗಳಲ್ಲಿ ವಿಶೇಷವಾಗಿ ಬ್ರಹ್ಮನಿಗೆ ಸಂಬಂಧಿಸಿದೆ. ಏನಕ್ಕೆ ಅಂತಂದರೆ ಯುಗಗಳ ಆದಿ ಯುಗಾದಿ ದಿನದಂದೇ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಅಂತ ಅನೇಕ ಪುರಾಣಗಳಲ್ಲಿ ಉಲ್ಲೇಖನವಾಗಿದೆ. ಆದ್ದರಿಂದ ಈ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಮೊದಲನೆಯ ದಿನವೆಂದು ಪರಿಗಣಿಸಲಾಗುತ್ತದೆ. ಮತ್ತು ಪರಿಸರಕ್ಕೆ ಅನುಗುಣವಾಗಿ ಈ ಯುಗಾದಿ ಟೈಮಲ್ಲೇ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ಮರ ಗಿಡಗಳು ಚಿಗುರೊಡೆಯುತ್ತೆ. ಯಾವುದೇ ಥರ ಮಳೆಗಾಲ ಅಲ್ಲ, ಇವಾಗ ಸಮ್ಮರ್ ಆಗಿದ್ರೂ ಕೂಡ ಎಲ್ಲ ಗಿಡಗಳು ಚಿಗುರೊಡೆಯುತ್ತೆ. ಮಾವು ಚಿಗುರುವ ಕಾಲ ಇದು. ಸೊ ಅದಕ್ಕೆ ವಸಂತ ಕಾಲ ಅಂತಲೇ ಹೆಸರು. ಚೈತ್ರ ಮಾಸದ ಮೊದಲನೆಯ ದಿನ ಅಂತ ಕರೀತಾರೆ. ನಮ್ಮ ಸಾಂಪ್ರದಾಯಿಕ ಹಬ್ಬಗಳೇ ಒಂಥರ ಖುಷಿ. ಎಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡೋದ್ರಲ್ಲಿರುವಂಥ ಖುಷಿ ಇನ್ನೆಲ್ಲೂ ಇಲ್ಲ. ರಂಗೋಲಿ ಎಲ್ಲ ಬಿಡಿಸಿದ್ಮೇಲೆ ಮಾವಿನ ತೋರಣ ಕಟ್ತಿದ್ದೀವಿ. ಆಲ್ಮೋಸ್ಟ್ ಬೆಳಕಾಗೋಗಿತ್ತು. ಹಂಗಲ್ಲದು ಈ ಮಕ್ಳುಗಳಂತೂ ನಾವೇ ಮಾಡ್ತೀವಿ ಎಲ್ಲ ಕೆಲಸನೂ, ದೊಡ್ಡವ್ರಿಗೆ ಕೊಡಲ್ಲ ಅನ್ನೋ ಥರ ಆಡ್ತಾರೆ. ಅಲ್ಲಿ ನೋಡಿ, ತೋರಣ ಕಟ್ತೀವಿ ಅಂತ ಇಬ್ಬರು ಆಟ ಮಾಡ್ತಿರೋದು. ಯಾರದೇ ಹೆಲ್ಪ್ ಇಲ್ದೇ ತೋರಣ ಕಟ್ಟೋದು ಹೇಗೆ ಅಂದರೆ ಹಿಂಗೆ ನೋಡ್ಕೊಳ್ಳಿ, 2 ಗೇಟ್ ಮಧ್ಯೆ ಒಂದು ದಾರ ಕಟ್ಬಿಟ್ಟು ಮಾವಿನ ಎಲೆನ ಪೋಣಿಸ್ಕೊಂಡು ಹೋಗಬೇಕು. ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆನೇ ಹೂವನ್ನ ರೆಡಿ ಮಾಡ್ಕೊತಿದ್ದಾರೆ. ಮತ್ತು ಕಲ್ಲಲ್ಲೇ ರುಬ್ತಿದ್ದಾರೆ. ಕಲ್ಲಲ್ಲಿ ರುಬ್ಬಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಮಿಕ್ಸಿಲಿ ಅಷ್ಟು ನೀಟಾಗಿ ಗ್ರೈಂಡ್ ಆಗಲ್ಲ. ಪ್ರತಿ ವರ್ಷ ಯುಗಾದಿಯಲ್ಲಿ ಪುಳಿಯೋಗರೆ ಇಲ್ಲಾಂದರೆ ಚಿತ್ರಾನ್ನ ಮಾಡ್ತೀವಿ. ಈ ವರ್ಷ ಪುಳಿಯೋಗರೆ ಮಾಡಿದ್ದೀವಿ. ಸೊ ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ಅದೇ ಥರ ಪುಳಿಯೋಗರೆ. ನಾರ್ಮಲಾಗಿ ಇಲ್ಲಿ ನೋಡ್ತಿರ್ಬೋದು, ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಇಲ್ಲಿ ತೋರಿಸಿದ್ದೀನಿ. ನಾರ್ಮಲ್ ಪ್ರೊಸೀಜರು. ಪುಳಿಯೋಗರೆ ಹೇಗೆ ಮಾಡ್ತೀವಿ ಅದೇ ಥರ ಒಗ್ಗರಣೆ ಹಾಕ್ಕೊಂಡು ನೆಕ್ಸ್ಟು ಪುಳಿಯೋಗರೆ ಮಸಾಲೆ ಹಾಕ್ತೀವಿ. ನೆಕ್ಸ್ಟು ರೆಸಿಪಿ ಬಂದು ಹಲಸಿನಕಾಯಿ ಕಬಾಬ್. ಹಲಸಿನಕಾಯಿ ಕಬಾಬ್ ಹೇಗೆ ಮಾಡೋದು ಅಂತ ನೀವು ತಿಳ್ಕೊಬೇಕಾ?
ಸೊ ಕಂಪ್ಲೀಟ್ ಈ ವಿಡಿಯೋ ನೋಡಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಹಲಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಸ್ವಲ್ಪ ಅಂಟಿರೋದ್ರಿಂದ ಹಲಸಿನಕಾಯಿಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಮತ್ತು ಕೈಗೂ ಅಷ್ಟೇ ಆಯಿಲ್ ಹಚ್ಕೊಂಡು ನೀರೊಳಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪಾತ್ರೆ ಒಳಗೆ ಎತ್ತಿಟ್ಕೊಬೇಕು. ನೆಕ್ಸ್ಟು ಆ ಕಟ್ ಮಾಡಿರೋಂಥ ಹಲಸಿನಕಾಯಿನ ಒಂದು ಪಾತ್ರೆಯಲ್ಲಿ ಕುದಿಯೋಕ್ಕೆ ಇಡಬೇಕು. ಕುದಿಯೋವಾಗ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮೀಡಿಯಮ್ ಅದಕ್ಕೆ ಬರೋ ಥರ ಕುದಿಸ್ಬೇಕು. ಕುದಿಸಾದ್ಮೇಲೆ ನೀರೆಲ್ಲ ಇಂಗಬೇಕು. ಸೊ ಒಂದು ಪಾತ್ರೆ ಜಾಲರಿ ಥರ ಪಾತ್ರೆ ಇಟ್ಟು ನೀರನ್ನೆಲ್ಲ ಕೆಳಗೆ ಸೋರೋದಕ್ಕೆ ಇಟ್ಟಿದ್ವಿ. ಇವಾಗ ಹಲಸಿನಕಾಯಿ ಕಬಾಬ್ ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಈಗ ಮೈದಾ 2 ಸ್ಪೂನ್ ಹಾಕ್ಕೊತಿದ್ದೀವಿ. ನೆಕ್ಸ್ಟು ಗರಂ ಮಸಾಲ ಹಾಕ್ಕೊತಿದ್ದೀವಿ. ಅದು ಒಂದು 3/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊತಿದ್ದೀವಿ. ಗರಂ ಮಸಾಲ, ಕಡಲೆ ಹಿಟ್ಟು 2 ಸ್ಪೂನು, ಸೇಮ್ ಕ್ವಾಂಟಿಟಿ 2 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಮೈದಾ. ಕಾರ್ನ್ಫ್ಲೋರ್ ಬೇಕಿದ್ದರೆ ಕಾರ್ನ್ಫ್ಲೋರ್ ಯೂಸ್ ಮಾಡ್ಬೋದು. ನಾವಿಲ್ಲಿ ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ, ಅದರಿಂದ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟಲ್ಲಿ ನಾವು ಕೋಟಿಂಗ್ನ ತಯಾರಿಸ್ಕೊಂಡಿದ್ದೀವಿ. ಅದಾದಮೇಲೆ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಅಷ್ಟೇ 2 ಟೇಬಲ್ ಸ್ಪೂನು. ಎಲ್ಲ ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕ್ಕೊಂಡಿರ್ತೀವಿ. ಆ ಮಸಾಲೆಗೆ ಕರಿಬೇವು, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕರಿಬೇವನ್ನ ಹಾಕ್ಕೊತಿದ್ದೀವಿ. ನೆಕ್ಸ್ಟು ಆ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಹಲಸಿನಕಾಯಿ ಏನು ಬೇಯಿಸ್ಕೊಂಡಿರ್ತೀವಿ ಆ ನೀರೇನು ಉಳಿದಿರುತ್ತೆ ಆ ನೀರಲ್ಲೇ ಬೇಕಿದ್ರೆ ನಾವು ಇದು ಕೋಟಿಂಗ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಬೋದು. ನಾನು ಮರೆತುಬಿಟ್ಟು ಅದನ್ನು ಚೆಲ್ಬಿಟ್ಟಿದ್ದೆ. ಸೊ ನಾರ್ಮಲ್ ವಾಟರಿಂದ ನಾವು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಆದಷ್ಟು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರಂಗಿತ್ತು ಅಂದರೆ ಆ ಮಸಾಲೆ ಎಲ್ಲ ಈ ಹಲಸಿನಕಾಯಿಗೆ ಹಿಡ್ದಿಟ್ಕೊಳ್ಳಲ್ಲ, ಅಂದರೆ ಅಬ್ಸರ್ವ್ ಮಾಡಲ್ಲ ಮಸಾಲೆ. ಸೊ ಆದಷ್ಟು ಗಟ್ಟಿಯಾಗಿರಲಿ. ಆ ಪೇಸ್ಟ್ ಮಾಡಾದ್ಮೇಲೆ ಏನು ಹಲಸಿನಕಾಯಿ ನಾವು ನೀರನ್ನೆಲ್ಲ ಶೋಧಿಸಿರ್ತೀವಿ ಆ ಹಲಸಿನಕಾಯಿನ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಕೋಟಿಂಗ್ ಆಗಬೇಕದು. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು 2 ಅವರ್ಸ್ ಇಲ್ಲಾಂದರೆ 1 ಅವರ್ ಆದರೂ ಸಾಕು. 1 ಅವರ್ ಕಂಪ್ಲೀಟ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ರೂ ಓಕೆ, ಹಾಗೆ ಇಟ್ಟಿದ್ರೂ ಪರವಾಗಿಲ್ಲ, ಇಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ರೂ ಓಕೆ. ಅದಾದಮೇಲೆ ನಾವು ಎಣ್ಣೆಯಲ್ಲಿ ಹಲಸಿನಕಾಯಿನ ಕರಿಬೇಕಾಗತ್ತೆ.
ರೆಡಿ ಆಯಿತು ಹಲಸಿನಕಾಯಿ ಕಬಾಬ್. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಎಲ್ಲರೂ ತಿಂದು ಖುಷಿಪಟ್ಟರು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ತುಂಬ ಚೆನ್ನಾಗಿದೆ, ಆದಷ್ಟು ಎಲ್ಲರೂ ಟ್ರೈ ಮಾಡಿ ನೋಡಿ ಈ ರೆಸಿಪಿನ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ರೆಸಿಪಿ ಯಾವುದು ಅಂದರೆ ಇದು ಸ್ಪೆಷಲ್ ರೆಸಿಪಿ. ಯುಗಾದಿ ಹಬ್ಬದಲ್ಲಿ ಆದಷ್ಟು ನಮ್ಮ ಹಳ್ಳಿ ಕಡೆ ಮಾಡುವಂಥ ರೆಸಿಪಿ ಇದು. ಬಾಳೆಕಾಯಿ ಹುಳಿ ಅಂತ ಕರಿತೀವಿ. ಇದಕ್ಕೆ ನಾರ್ಮಲಾಗಿ ಒಗ್ಗರಣೆ ಹಾಕಬೇಕು. ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಕೆಂಪಾಗೋವರೆಗೂ ಹುರಿಬೇಕು. ಅದಾದಮೇಲೆ ಬಾಳೆಕಾಯಿನ ಕಟ್ ಮಾಡಿರೋಂಥ ಬಾಳೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿರ್ತೀವಿ, ಆ ಬಾಳೆಕಾಯಿನ ಹಾಕ್ಕೊಳ್ಬೇಕು. ಈರುಳ್ಳಿ ಏನು ಫ್ರೈ ಆಗಿರುತ್ತೆ ಅದರೊಳಗೆ ಬಾಳೆಕಾಯಿನ ಹಾಕ್ಕೊಳ್ಬೇಕು. ಹುಣಸೆಹಣ್ಣೆ ಹಾಕಿದ್ದೀನಿ, ಎಲ್ಲ ಹಿಂಡಿದ್ದೀನಿ. ಈಗ ಇದು ಒಂಚೂರು ಬೇಯಬೇಕಾ? ಹಂಗಾರೆ ಆಮೇಲೆ ಹಾಕ್ತೀನಿ. ಬಾಳೆಕಾಯಿ ಫ್ರೈ ಆಗುವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಸಾಕು. ಉಪ್ಪು ಬೇಕು, ಆಮೇಲೆ ಹಾಕ್ಬೇಕು. ಸಾಂಬಾರ್ ಪೌಡ್ರ್. ನೆಕ್ಸ್ಟು ಸಾಂಬಾರ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಅದು ಸ್ವಲ್ಪ ಬೇಯಬೇಕು. ಬಾಳೆಕಾಯಿ ಸ್ವಲ್ಪ ಬೇಯೋ ತನಕ ಬಿಡಬೇಕು. ಬಾಳೆಕಾಯಿ ಫ್ರೈ ಆದಮೇಲೆ ಹುಣಸೆಹಣ್ಣು ಹುಳಿ ಬಿಡಬೇಕಾಗಿರುತ್ತೆ. ಇದಕ್ಕೆ ಆದಷ್ಟು ಹುಣಸೆಹಣ್ಣು ಹುಳಿ ಜಾಸ್ತಿ ಇರುತ್ತೆ, ಜಾಸ್ತಿ ಹಾಕಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಅದು ನೀಟಾಗಿ ಕಂಪ್ಲೀಟ್ ಬೇಯಬೇಕು. ಬಾಳೆಕಾಯಿ ಬೆಂದರೆ ಇದು ಆಗಿದೆ ಅಂತ ಅರ್ಥ. ಕಂಪ್ಲೀಟ್ ಬೆಂದಾದಮೇಲೆ ನಾವು ಕಾಯಿ ತುರಿ ಹಾಕ್ತೀವಿ. ಇದು ಮೇಯ್ನು, ಕಾಯಿ ತುರಿ ಹಾಕ್ತೀವಿ ಲಾಸ್ಟಲ್ಲಿ. ಹಬ್ಬದ ಅಡುಗೆ ಆಗಿ ನಾವು ಒಬ್ಬಟ್ಟು ಸಾಂಬಾರು ಮತ್ತು ಕೋಸಂಬರಿ ಎಲ್ಲ ಮಾಡಿದ್ವಿ. ನಾರ್ಮಲಾಗಿ ಎಲ್ಲ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ವಿ. ಸೊ ಅದಕ್ಕೆ ನಾನು ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟು ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಿದ್ದೀವಿ. ಫಸ್ಟು ಮಕ್ಳಿಗೆಲ್ಲ ರೆಡಿ ಮಾಡಿದ್ವಿ. ನೋಡಿ ಅವಳು ಹೊಸ ಬಟ್ಟೆ ಹಾಕೊಂಡ ತಕ್ಷಣ ನೋಡಿದ ತಕ್ಷಣವೇ ಖುಷಿ ಪಡೋ ರೀತಿನ ಇರು ರೆಡಿ ಮಾಡ್ತೀನಿ. ಕ್ರೀಮ್ ಇದು ಸನ್ಸ್ಕ್ರೀಮ್. ಯಾವ ಕ್ರೀಮು? ಸನ್ಸ್ಕ್ರೀಮ್. ಸನ್ಸ್ಕ್ರೀಮಾ? ನಿಧಾನಕ್ಕೆ. ರೆಡಿ ಎಲ್ಲ ಆದಮೇಲೆ ಸ್ವಲ್ಪ ಫ್ಯಾನ್ಸಿ ಡ್ರೆಸ್ ಥರ ತೋರಿಸ್ತಿದ್ದಾರೆ. ನೋಡಿ ನಂದು ಹೊಸ ಬಟ್ಟೆ ಹೇಗಿದೆ ಅಂತ ಅದೊಂದು ವಿಡಿಯೋ ಮಾಡಿದ್ದೀನಿ. ಮಕ್ಳುಗಳ ಮಾತೇ ಚಂದ ಅಲ್ವಾ? ಇವರಿಬ್ಬರು ನೋಡಿ ಎಷ್ಟು ಕ್ಯೂಟಾಗಿ ವಿಶ್ ಮಾಡ್ತಿದ್ದಾರೆ. ಸ್ವಲ್ಪ ಫನ್ ಇದೆ, ಹಂಗೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿ. ಯುಗಾದಿ ಹಬ್ಬದ ಶುಭಾಶಯ. ಹಬ್ಬದ ಶುಭಾಶಯಗಳು. ನೀನು ಹೇಳು ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಸಮಸ್ತ ಜನಕ್ಕೆ ಒಳ್ಳೆಯದೇ ಮಾಡಿ. ನಿಂತ್ಕೊಂಡು ಹೇಳಿ. ಒಳ್ಳೆಯದಾಗಲಿ. ಮಳೆ ಬೆಳೆ ಹುಯ್ದು ಬೈಲಿ. ಮಳೆ ಬೆಲ್ಲ ಉಳಿದು ಮಳೆ ಬೆಳೆ ಚೆನ್ನಾಗಿ ಆಗಲಿ. ಆಗಲಿ. ಮಳೆ ಬೆಳೆ ಹುಯ್ದು ಚೆನ್ನಾಗಿ ಆಗಲಿ. ಬೇವು ಬೆಲ್ಲ ರೆಡಿ ಮಾಡ್ತಿದ್ದೀವಿ ದೇವ್ರ ಹತ್ರ ಇಡೋದಕ್ಕೆ. ಪ್ರಸಾದವಾಗಿ ಇದನ್ನು ನಾವು ಸ್ವೀಕರಿಸ್ತೀವಿ. ಈ ದಿನ ಏನಕ್ಕೆ ಸ್ವೀಕರಿಸ್ತೀವಿ ಅಂತ ಅಂದರೆ, ನಮ್ಮ ಜೀವನದಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ಯಾವುದೇ ಬರಲಿ ನಾವು ಎದುರುಕೊಳ್ದೇ ಸಮತೋಲನವಾಗಿ ನಾವು ಜೀವನನ ನಡೆಸ್ಕೊಂಡು ಹೋಗಬೇಕು ಅನ್ನೋ ಅರ್ಥ ಇದಾಗಿದೆ. ನಮ್ಮ ಸಾಂಪ್ರದಾಯಿಕ ಹಬ್ಬಗಳು ಎಷ್ಟು ಚೆಂದ ಅಲ್ವಾ? ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ನೆಕ್ಸ್ಟು ದೇವರಿಗೆ ಒಬ್ಬಟ್ಟನ್ನ ಮಾಡ್ತಿದ್ದೀವಿ. ಈ ಯುಗಾದಿ ಅಂತ ಅಂದರೆ ಒಬ್ಬಟ್ಟೂಟ ಎಲ್ರಿಗೂ ಗೊತ್ತೋದು. ಎಷ್ಟು ಖುಷಿಯಾಗುತ್ತೆ ಒಬ್ಬಟ್ಟೂಟ ತಿನ್ನೋದ್ರಲ್ಲಿ ಅಂದರೆ, ಅದು ಬಾಳೆ ಎಲೆ ಮೇಲೆ ಕುತ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ನಮ್ಮ ಜನ್ರೇಷನ್ ಅವರು ನಮ್ಮ ಹಿರಿಯರು ಮಾಡಿರುವಂಥ ಸಾಂಪ್ರದಾಯಿಕ ಹಬ್ಬಗಳಾಗಿರ್ಬೋದು, ಅವ್ರು ಮಾಡ್ತಿದ್ದ
ಅಡುಗೆಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು ಅದನ್ನು ಉಳಿಸಿ ಬೆಳೆಸೋಣ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ಅರಿವು ಮೂಡಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಜನ್ರೇಷನಲ್ಲಿ ಏನಾಗ್ತಿದೆ ಅಂತ ಅಂದರೆ ಎಲ್ಲರೂ ಬ್ಯುಸಿಯಾಗಿರೋದ್ರಿಂದ, ಎಲ್ಲರೂ ಬರೀ ವರ್ಕಿಂಗಲ್ಲಿರೋದ್ರಿಂದ ಎಲ್ಲೋ ಸ್ವಲ್ಪ ನಮ್ಮ ಆಚರಣೆಗಳು ಕಡಿಮೆ ಆಗ್ತಿದೆ ಅಂತ ಅನಿಸುತ್ತೆ. ಆದರೆ ನಾವೇನು ಮಾಡಬೇಕು ಅಂತ ಅಂದರೆ ಈ ಜನ್ರೇಷನ್ ಅವರು ಆದಷ್ಟು ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನಮ್ಮ ಸಾಂಪ್ರದಾಯಿಕ ಆಚರಣೆಗಳನ್ನು ನಡೆಸ್ಕೊಂಡು ಬರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬಟ್ಟೆಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ವಿ. ನಮ್ಮ ಕಡೆ ಈ ಯುಗಾದಿ ಹಬ್ಬದಲ್ಲಿ ಹಿರಿಯರಿಗೆ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಅದೊಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿದೆ. ಏನಕ್ಕೆ ಅಂದರೆ ದೇವರ ಆಶೀರ್ವಾದ ಜೊತೆಗೆ ನಮ್ಮ ಹಿರಿಯರ ಆಶೀರ್ವಾದನೂ ನಮ್ಮ ಮೇಲಿರಲಿ, ನಮ್ಮ ವಂಶ ಹೀಗೆ ಬೆಳಗಲಿ ಅಂತ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದಿರೋದನ್ನ ನಾವು ಕೂಡ ನಡೆಸ್ಕೊಂಡು ಹೋಗೋಣ. ಹಬ್ಬದ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಬ್ಬದ ಊಟ ಮಾಡಿದ್ವಿ. ಈ ನಮ್ಮ ಯುಗಾದಿ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.